ಒಂದು ಜಾನರ್ ಸಿನಿಮಾಗಳು ಯಾವ್ದಾದ್ರು ಬ್ಯಾಕ್ ಟು ಬ್ಯಾಕ್ ಹಿಟ್ ಆದರೆ ಅದೇ ಟ್ರೆಂಡ್ ಫಾಲೋ ಆಗ್ತಾ ಇರುತ್ತೆ. ಸೊ ಒಂದಷ್ಟು ಇಂಟೆನ್ಸ್ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು, ಸಸ್ಪೆನ್ಸ್ ಥ್ರಿಲ್ಲರು, ಈ ಥರ ಸಿನಿಮಾಗಳ ಮಧ್ಯೆ ನಮ್ಮ ಹೆಣ್ಮಕ್ಳು, ಅದರಲ್ಲೂ ಗಣೇಶ್ ಸರ್ ಅಭಿಮಾನಿ ಬಳಗ ಅಂತ ಬಂದರೆ ಫ್ಯಾಮಿಲಿ ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡುವಂಥ ಸಿನಿಮಾಗಳನ್ನು ಗಣೇಶ್ ಸರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮಗೆಲ್ಲ ಒಂದು ಕ್ರೇವಿಂಗ್ ಇತ್ತು, ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿಗುವಂಥ ಸಿನಿಮಾ, ಆ ಒಂದು ಪ್ರೀತಿ ಬಗ್ಗೆ, ಒಲವಿನ ಬಗ್ಗೆ, ಒಂದು ಕೌಟುಂಬಿಕ ಕತೆ ಬಗ್ಗೆ ಸಿನಿಮಾಗಳು ಅದು ಇದ್ದೇ ಇರುತ್ತೆ ಸರ್. ಅದಕ್ಕೊಂದು ಸ್ಪೇಸ್ ಇರುತ್ತೆ. ಆ ಸ್ಪೇಸ್ನ ಸರಿಯಾಗಿ ಫಿಲ್ ಮಾಡಿರುವಂಥ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಇಡೀ ತಂಡಕ್ಕೆ ಇನ್ನಷ್ಟು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಮೊದಲಿಗೆ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸೋ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಪ್ರಶಾಂತ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಜನತೆಗೆ ಮತ್ತು ಈ ಸಿನಿಮಾ ನೋಡಿದ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಆಮೇಲೆ ಈ ಪಿಕ್ಚರ್ ಏನು ಹೇಳಿದರೆ ಸರಿ, ನಿಮ್ಮ ಕ್ವಶನ್ ಹೋಗಿ ಏನು ಅನಿಸ್ತಿದೆ ಅಂತೇಳಿ. ಅದೇ ಅಫ್ಕೋರ್ಸ್ ಡೆಫಿನೆಟ್ಲಿ ತುಂಬ 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 ಖುಷಿ ಆಗ್ತಾ ಇದೆ. ಆ ಫೀಲಿಂಗು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಸಂತೋಷ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ, ಆಮೇಲೆ ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ. ಇನ್ನೂ ಥಿಯೇಟರ್ಸ್ ಎಲ್ಲ ಕೆಲವು ಕಡೆ ಸಿಗ್ತಾ ಇಲ್ಲ, ಬಟ್ ಅದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲರಿಗೂ. ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ ಇಟ್ಸ್ ಎ ಟೀಮ್ ವರ್ಕ್. ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟ್ರು ಯಾರು, ಕ್ಯಾಪ್ಟನ್ ಆಫ್ ದ ಶಿಪ್, ಮತ್ತು ಎಲ್ಲ ಪ್ರತಿಯೊಬ್ಬರು ತಂಡದವರು, ತಂತ್ರಜ್ಞಾನದವ್ರು ಇರ್ಬೋದು, ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು. ಒಂದು ಮೂವಿ ಬರಬೇಕಂದ್ರೆ ಬರೀ ಪ್ರೊಡ್ಯೂಸರಿಂದ, ಡೈರೆಕ್ಟ್ರಿಂದ, ಹೀರೋಯಿಂದ ಸಾಧ್ಯ ಇಲ್ಲ, ಆಯಿತಾ? ಓಕೆ, ಬಟ್ ಎಲ್ಲರೂ ಸೇರಿ ಒಂದೇ ಒಂದು ಸಿಂಕಲ್ಲಿ ಕೆಲಸ ಮಾಡಬೇಕಲ್ಲ. ಆ ರೀತಿ ಏನಾಯ್ತು ಅಂದರೆ ನಮ್ಮದು ವಿ ಗಾಟ್ ಇನ್ ಟು ಸಿಂಕ್. ಅಂದರೆ ಎಲ್ಲರೂ ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ಥರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ, ಕರ್ನಾಟಕ ಜನತೆಗೆ ಖುಷಿ, ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ. ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು. ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಆವಾಗಲೂ ಸಹ ನಮಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ. ಒಳ್ಳೆ ಮೂವಿ ಕೊಟ್ಟಾಗಲೂ ಸಹ ಪಿಕ್ಚರ್ ನೋಡಲಿಲ್ಲ ಅಂದರೆ ಡೆಫಿನೆಟ್ಲಿ ಯಾರಿಗೇ ಆದರೂ ಒಂದು ಹಣ ಹಾಕಿದ ಮೇಲೆ ಏನಪ್ಪ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇಳಿ ಇದಾಗುತ್ತೆ. ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ, ಜನ ದಂಡಾಗಿ ಬರ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಆಗಲಿ, ಸಿಂಗಲ್ ಥಿಯೇಟರ್ಸ್ ಆಗಲಿ, ಎಲ್ಲದೂ ತುಂಬ ಅಂದರೆ ಹೌಸ್ಫುಲ್ ಆಗ್ತಾ ಇದೆ. ಅಂದರೆ ನೀವು ಹೇಳ್ತಾ ಇದ್ರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದೀವಿ, ಅದು ಕೇಳೋದಕ್ಕೆ ನಮಗೆ ಖುಷಿ ಆಗುತ್ತೆ. ಈ ಟೈಮಲ್ಲಿ ಈ ಥರದ್ದು ಒಂದು ಸಕ್ಸಸ್ಸು, ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದರೆ ಈ ಥರದ್ದೊಂದು ಬೇಕಿತ್ತು ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ, ಡೀಟೇಲ್ಸ್ ಏನಾದರೂ ಕೊಡ್ಬೋದಾ? ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ? ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ, ಡೈರೆಕ್ಟ್ರು ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ, ಅದೇ ಒಂದು ಖುಷಿ, ಒಂದು ಅದ್ಭುತ ಖುಷಿ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಕೆಲವೊಂದನ್ನು. ಬಟ್ ಕನ್ನಡ ಪಿಕ್ಚರ್ನ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನು ಇದು ಕೃಷ್ಣಂ ಪ್ರಣಯ ಸಖಿ ತೋರಿಸಿದೆ. ಸೊ ಹಾಗಾಗಿ ನಾವು ದೊಡ್ಡ ಇದನ್ನು ಮಾಡಿದ್ದೀವಿ ಅಂತಲ್ಲ, ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ, ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತೇಳಿ ಮೋಟಿವೇಟಲ್ಲಿ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೆಯದು. ಹೌದು, ಅದು ಓವರ್ಸೀಸಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ. ದುಬೈಯಲ್ಲಿ ಮತ್ತು ಗಲ್ಫ್ ಕಂಟ್ರೀಸಲ್ಲಿ 1 ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತು US, ಆಸ್ಟ್ರೇಲಿಯಾ ಅಲ್ಲಿಂದನೂ ಕೇಳ್ತಾ ಇದ್ದಾರೆ, ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ರಂಗ ಅಂದರೆ ನಾವು ಎಲ್ಲರೂ ಪ್ರೀತಿ ಮಾಡ್ತೀವಿ, ಎಲ್ಲ ಭಾಷೆನೂ ಪ್ರೀತಿ ಮಾಡ್ತೀವಿ, ಆಯಿತಾ? ಯಾವುದೇ ಸಿನಿಮಾ, ಯಾವುದೇ ಲ್ಯಾಂಗ್ವೇಜ್ ಬಂದರೂ ನಾವು ನೋಡ್ತೀವಿ. ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರೆಲ್ಲ ಕನ್ನಡ ಪಿಕ್ಚರ್ ನೋಡಲೇಬೇಕು. ಯಾಕೆಂದರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವಾ, ಅದು ನೋಡಬೇಡಿ ಅಂತ ಹೇಳೋದಲ್ಲ. ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಲ್ಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನಾವು ಮನೇಲಿ ಕೂತ್ಕೊಂಡು ಟಿ ವಿಲಿ ನೋಡೋದಕ್ಕೂ, ಒಂದು ಫೋನಲ್ಲಿ ನೋಡೋದಕ್ಕೂ, ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಭಾಳ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 25 ವರ್ಷದಿಂದ ಹೊರದೇಶದಲ್ಲೇ ಇರೋದು, ಅಂದರೆ ಇಂಡಿಯಾ ಪ್ಲಸ್ ಹೊರದೇಶ, ನನ್ನ ಬಿಸ್ನೆಸ್ಸಲ್ಲೇ ಇರೋದು ಹೊರದೇಶದಲ್ಲೇ. ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಷನ್. ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ಅವ್ರ ಜೊತೆ ದಂಡುಪಾಳ್ಯ, ಇದು 2ನೇ ಪಿಕ್ಚರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಿಂದ. ಸೊ ಹಾಗಾಗಿ ನಾನು ಕನ್ನಡ ಪಿಕ್ಚರ್ ಅಂದರೆ ನಾನು ಕನ್ನಡದ ಅಭಿಮಾನಿ, ನನಗೆ ಕನ್ನಡ ಅಂದರೆ ಒಂದು ಇಷ್ಟ. ಈಗ ಹೊರಗಡೆ 25 ವರ್ಷದ ಅಲ್ಲೇ ಸೆಟ್ಲಾಗಿ ಅಲ್ಲೇ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮ ದೇಶಕ್ಕೆ, ನಮ್ಮ ಕನ್ನಡ ನಾಡಿಗೆ ನಾವು ಏನು ಮಾಡಿದ್ದೀವಿ, ಇಲ್ಲಿಂದ ಹುಟ್ಟಿ ಬೆಳೆದಿದ್ದಲ್ವಾ. ಸೊ ಏನಾದರೂ ಒಂದು ಮಾಡಬೇಕು ಅಂತೇಳಿ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಒಂದು ಪಿಕ್ಚರ್ ಮಾಡಿದ್ದೆ. ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟ್ರ್ ಹೇಳ್ತಾರೆ,
ಓಕೆ ಓಕೆ. ಅಲ್ಲ, ಬಡ್ಜೆಟ್ ಬಗ್ಗೆ ಮತ್ತೆ ಮಾತಾಡುವ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರಾಮಾಗಿ ಮಾತಾಡುವ. ಇದು ಜಸ್ಟ್ 3 ದಿನ ಆಯಿತು, ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ, ಅದೆಲ್ಲ ಇಂಪಾರ್ಟೆಂಟು. ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಸೋಸಿಯೇಷನಿಂದ ಪೂಜೆ ಮಾಡಿದರು 14th, ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಅದ್ರ ಜೊತೆ ದೇವರ ಆಶೀರ್ವಾದನೂ ನಮ್ಮ ಜೊತೆ ಇದೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ. ಓಕೆ ಸರ್, ಸಾಕಾ? ನೀವು ಹೇಳ್ತಾ ಹೋದ್ರೆ ನನಗೆ ಇನ್ನೂ ಇದ್ದಾರೆ, ಹಂಗಾಗಿ. ಬಟ್ ನಂಗೆ ಒಂದು ಖುಷಿ ಆಗಿದೆ ಏನಂದ್ರೆ, ನೀವು ಪದೇ ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಇರೋ ಪ್ರೀತಿಗೆ ನಾನು ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತ. ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್. ಇದು ಹಿಂಗೆ ಮುಂದುವರಿಲಿ, ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಡೆಫಿನೆಟ್ಲಿ. ಆಮೇಲೆ ಎಲ್ಲದಕ್ಕಿಂತ ಓಕೆ, ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು, ನಮ್ಮ ತಾಯಿ ನನ್ನ ಮಕ್ಕಳು, ಅವರ ಒಂದು ಪ್ರೀತಿ ಇವತ್ತು ಆಶೀರ್ವಾದ ಇದೆಯಲ್ಲ. ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದ್ದು ಎಂಥ ಪ್ರೀತಿ ಅಂದೆ, ಎಂಥ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ. ಸೊ ನಮ್ಮ ತಾಯಿಯವರು ಯಾವತ್ತೂ ಅದೇ ಬ್ಲೆಸ್ಸಿಂಗ್. ಹೌದು, ಥ್ಯಾಂಕ್ ಯು. ಖುಷಿ ಎಲ್ಲದರಲ್ಲೂ ಎರಡೂ ಮೂವಿಲೇ ಇದೆ, ಬಟ್ ಇದು ಒಂದು ಫ್ಯಾಮಿಲಿ ಹೋಲ್ ಎಂಟರ್ಟೈನ್ಮೆಂಟ್, ಅಂದರೆ ಹೋಲ್ ಫ್ಯಾಮಿಲಿ. ಈಗ ಪಕ್ಕ ಪ್ರಸನ್ನ ಥಿಯೇಟ್ರಿಗೆ ಹೋಗಿದ್ವಿ ಈಗ ಬರೋದಕ್ಕೆ ಮುಂಚೆ. ಸಣ್ಣ ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸಣ್ಣ ಮಕ್ಕಳು ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರಲ್ಲ, ಅದಕ್ಕಿಂತ ಸಂತೋಷ ಬೇರೆಯೊಂದಿಲ್ಲ. ಸೊ ನಮ್ಮದು ಹೆಂಗೆ ಅಂದರೆ ಟಿಕೆಟ್ 1, 2 ಕಟ್ ಆಗ್ತಾ ಇಲ್ಲ, 5, 10, 15 ಅಂದರೆ ಹೋಲ್ ಫ್ಯಾಮಿಲಿ ಬರ್ತಾ ಇದೆ, ಆಯ್ತಾ? ಸೊ ಹಾಗಾಗಿ ಅದು ಇನ್ನೂ ಬೇರೆನೇ ಥ್ರಿಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ, ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ. ಅಯ್ಯೋ ಇಲ್ಲ ಸರ್, ಸಾರಿ. ಓಕೆ ಓಕೆ, ಥ್ಯಾಂಕ್ ಯು. ಸಕ್ಸಸ್ ಅಂತ ಹೇಳಿದರೆ ಓಕೆ, ಪತ್ರಿಕೆಯಲ್ಲಿ ಬರೋದು, ಆಮೇಲೆ ಸೋಷಿಯಲ್ ಮೀಡಿಯಾಸಲ್ಲಿ ಬರೋದು ಬೇರೆ. ಈ ಥಿಯೇಟರ್ಸೇ ಫಿಲ್ ಆಗ್ತಾ ಇದೆಯಲ್ಲ, ಹೌಸ್ಫುಲ್ ಆಗ್ತಾ ಇದೆ ಅದು. ಅಲ್ಲ, ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಆ ಥರ ಹೇಳ್ಬಾರ್ದಂತ ಏನಿಲ್ಲ, ನಮ್ಮ ಡೈರೆಕ್ಟರ್ ಕೊಡ್ತಾರೆ ಆ ಲಿಸ್ಟ್ ಎಲ್ಲ ಅವ್ರ ಹತ್ರ ಇದೆ. ಇಲ್ಲ, ನನಗೇನು ಗಾಬರಿ ಏನಿಲ್ಲ. ಡೆಫಿನೆಟ್ಲಿ ಎಲ್ಲ ಮುಗಿದ ಮೇಲೆ ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆನೇ ಕೂತ್ಕೊಂಡು ನಾವು ಇದು ಮಾಡ್ತೀವಿ. ಓಕೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್, ನೀವು ನಮ್ಮನ್ನು ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಂಟೆಂಟ್ ಇದೆ, ಇನ್ನೂ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಅವರು 15 ಟಿಕೆಟ್ ಒಂದು ಫ್ಯಾಮಿಲಿಯಿಂದ ಹರಿತಾ ಇದ್ದಾರೆ ಅಂದಾಗಲೇ ಗೊತ್ತಾಯ್ತು ನಮ್ಗೆ ಅವ್ರು ಎಷ್ಟು ಚಿಲ್ಲಾಗಿದ್ದಾರೆ ನಿರ್ಮಾಪಕರು. ತುಂಬ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇನ್ನೊಂದ್ಸರಿ ನಮಸ್ಕಾರಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.